Hi students, welcome to online video class of income tax. ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ income tax ಆನ್ಲೈನ್ ತರಗತಿಗೆ ಸ್ವಾಗತ. And in last class we have completed our first chapter, that is introduction. ನಾವು ಹಿಂದಿನ ತರಗತಿಗಳಲ್ಲಿ ಮೊದಲನೇ ಅಧ್ಯಾಯವನ್ನು ಪೂರ್ತಿಗೊಳಿಸಿದ್ದೇವೆ and it is completely related to theory. ಈ ಮೊದಲನೇ ಅಧ್ಯಾಯ ಕಂಪ್ಲೀಟ್ ಆಗಿ ಥಿಯರಿಗೆ ಸಂಬಂಧಪಟ್ಟಿದ್ದು. there is no any practical problems. ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಕ್ಟಿಕಲ್ ಆದಂತಹ ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ. and in today's class we will start the second chapter, that is residential status of assessee. ಇವತ್ತಿನ ತರಗತಿಯಲ್ಲಿ ನಾವು residential status, it means whether he is a citizen or not, whether he is living in India or outside the India, whether he is citizen of India or not. Residential status ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ದಿನಗಳ ಕಾಲ ನಮ್ಮ ದೇಶದಲ್ಲಿ ಅಂದರೆ ಭಾರತದಲ್ಲಿ ಉಳಿದುಕೊಂಡಿದ್ದಾನೆ, ಈತ ಭಾರತದ ಪ್ರಜೆ ಹೌದೋ ಅಥವಾ ಅಲ್ವೋ ಎನ್ನುವಂತಹ ಸ್ಟೇಟಸ್ ಅನ್ನು ಅಥವಾ ಆ ಸ್ಥಾನವನ್ನು ತಿಳಿದುಕೊಳ್ಳೋದನ್ನು ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಕರಿತೀವಿ. ಸೊ ಫಸ್ಟ್ಲಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ಹಿಯರ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ means living place or dwelling place or residence. Here residential status refers to the living place. ಒಬ್ಬ ವ್ಯಕ್ತಿ ಜೀವಿಸುವಂತಹ ಸ್ಥಳ ಅಥವಾ ಆತ ವಾಸಿಸುವಂತಹ ಸ್ಥಳ, ಎಲ್ಲಿ ವಸತಿಯನ್ನು ನಿರ್ಮಿಸಿಕೊಂಡಿರ್ತಾನೋ ಅಂತಹ ಸ್ಥಳವನ್ನು ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ನಾವು ಕರಿತೀವಿ. ಆರ್ it means whether the assessee is living in India or outside the India, means identifying whether a person is living in India or outside the India on the conditions. ಕೆಲವೊಂದು ಕಂಡೀಷನ್ಗಳ ಆಧಾರದ ಮೇಲೆ, ನಿಬಂಧನೆಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಭಾರತದಲ್ಲಿ ವಾಸವಾಗಿದ್ದಾನೋ ಅಥವಾ ಇಲ್ವೋ, ಅಥವಾ ಭಾರತದ ಪ್ರಜೆಯೋ ಅಥವಾ ಅಲ್ವೋ, ವೆದರ್ ಹಿ ಈಸ್ ರೆಸಿಡೆಂಟ್ ಇನ್ ಇಂಡಿಯಾ ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಆರ್ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ, ಯಾವುದೇ ರೀತಿಯಾದಂತಹ ವಸತಿಯನ್ನು ಹೊಂದಿದಾನೋ ಅಥವಾ ಭಾರತದಲ್ಲಿ ಜೀವಿಸಿದಾನೋ ಅನ್ನುವುದರ ಬಗ್ಗೆ ತಿಳ್ಕೊಳ್ಳೋದನ್ನು ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಕರಿತೀವಿ. ಹಿಯರ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಮೀನ್ಸ್ ಲಿವಿಂಗ್ ಪ್ಲೇಸ್ ಆರ್ ಡ್ವೆಲ್ಲಿಂಗ್ ಪ್ಲೇಸ್ ಆರ್ residence. It means whether a person or an assessee is living in India or outside in India. ಎಲ್ಲಿ ಅಸೆಸಿ ಅಥವಾ ವ್ಯಕ್ತಿ ಭಾರತದಲ್ಲಿ ವಾಸವಾಗಿದ್ದಾನೋ ಅಥವಾ ವಿದೇಶದಲ್ಲಿ ವಾಸವಾಗಿದ್ದಾನೆ ಎನ್ನುವುದನ್ನು ತಿಳ್ಕೊಳ್ಳೋದನ್ನು ನಾವು ಏನಂತ ಕರಿತೀವಿ, ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಕರಿತೀವಿ. ಇಟ್ ಮೀನ್ಸ್ ಸ್ಟೇಟಸ್ ಮೀನ್ಸ್ ಐಡೆಂಟಿಫೈಯಿಂಗ್ ವೆದರ್ an assessee is living in India or outside the India. ಅಸೆಸಿ ಏನಿದ್ದಾನೆ ಆತ ಭಾರತದಲ್ಲಿ ವಾಸವಾಗಿದ್ದಾನೋ ಅಥವಾ ವಿದೇಶದಲ್ಲಿ ವಾಸವಾಗಿದ್ದಾನೋ ಎನ್ನುವುದನ್ನು ತಿಳ್ಕೊಳ್ಳೋದನ್ನು ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತ ಕರಿತೀವಿ. ಸೊ ಇನ್ ಆರ್ಡರ್ ಟು ಐಡೆಂಟಿಫೈ or determining the residential status of an individual, we have to follow or to understand the conditions. ನಾವು ಮೊದಲನೆಯದಾಗಿ ಒಬ್ಬ ಅಸೆಸಿಯ ಅಥವಾ ಒಬ್ಬ ವ್ಯಕ್ತಿಯ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅಥವಾ ಕಂಡುಹಿಡಿಬೇಕಾದ್ರೆ ನಾವು ಕೆಲವೊಂದು ಬೇಸಿಕ್ ಕಂಡೀಷನ್ಸ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ದೀಸ್ ಕಂಡೀಷನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಬೇಸಿಕ್ ಕಂಡೀಷನ್ಸ್ ಆ್ಯಂಡ್ ಸಬ್ಸಿಕ್ವೆಂಟ್ ಕಂಡೀಷನ್ಸ್. ಮೊದಲನೇದಾಗಿ ನಾವು ಬೇಸಿಕ್ ಕಂಡೀಷನ್ ಹಾಗೂ ಸಬ್ಸಿಕ್ವೆಂಟ್ ಕಂಡೀಷನ್ಗಳಾಗಿ ಎರಡು ರೀತಿಯಾದಂತಹ ಕಂಡೀಷನ್ಗಳನ್ನು ಒಳಗೊಂಡಿದ್ದೇವೆ. In order to calculate or to determine the residential status of an individual, we have to follow up to basic conditions, basic and subsequent conditions. So what are the basic conditions? It means the first condition is an individual should stay in India during the relevant previous year for a total period of at least 182 days. ಒಬ್ಬ ವ್ಯಕ್ತಿ ಏನಿದ್ದಾನೆ
ತಗೊಂಡಿದ್ದಾನೆ ಆತ ಹಿಂದಿನ ವರ್ಷ. ಸೊ ಅಸೆಸ್ಮೆಂಟ್ ಇಯರ್, ಫಾರ್ ಎಕ್ಸಾಂಪಲ್ ಅಸೆಸ್ಮೆಂಟ್ ಇಯರ್ 2019 and 20 means for these years the previous year is 2018 to 2019, that is 1st April to March 31st. ನಾವು ಚಾಲ್ತಿ ವರ್ಷವನ್ನ 2019-20 ಅಂತ ತಗೊಂಡಿದ್ದೀವಿ ಅಂತಂದ್ರೆ ಅದಕ್ಕೆ ಹಿಂದಿನ ವರ್ಷ ಇಟ್ ಮೀನ್ಸ್ ಪ್ರೀವಿಯಸ್ ಇಯರ್ ವಿಲ್ ಬಿ 2018 and 2019. ನಾವು ಚಾಲ್ತಿ ವರ್ಷವನ್ನ 2019-20 ತಗೊಂಡಿದ್ದೀವಿ ಅಂತಂದ್ರೆ ಅದಕ್ಕೆ ಹಿಂದಿನ ವರ್ಷ 2018 ಮತ್ತು 2019 ಆಗಿರುತ್ತದೆ. ಸೊ ಇನ್ ದೀಸ್ 12 months a person has to at least stay in India for the period of 182 days, nearly 6 months. ಟೋಟಲ್ ಆಗಿ 182 ದಿನಗಳ ಕಾಲ ಆತ ಭಾರತದಲ್ಲಿ ವಾಸವಾಗಿರಬೇಕು. ಇಟ್ ಮೀನ್ಸ್ an individual should stay in India during the relevant previous year for a total period of at least 182 days. ಒಂದು ವರ್ಷದಲ್ಲಿ ಅದರ ಹಿಂದಿನ ವರ್ಷದಲ್ಲಿ ಕನಿಷ್ಠ 182 ದಿನಗಳ ಕಾಲ ಆತ ಭಾರತದಲ್ಲಿ ವಾಸವಾಗಿರಬೇಕು. ಹಿಯರ್ ಇಫ್ they ask to calculate the residential status of an individual for the year 2019 and 20 means then we have to calculate how many days a person stayed in India in the year 2018 and 19. ಒಂದು ವೇಳೆ ಒಬ್ಬ ವ್ಯಕ್ತಿಯ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು 2019-20ಕ್ಕೆ ಕಂಡುಹಿಡಿಯಿರಿ ಅಂತ ಕೇಳಿದರೆ ಅವರು ನಾವು ಆ ವರ್ಷದ ಹಿಂದಿನ ವರ್ಷ ಏನಾಗಿರುತ್ತೋ ಆ ವರ್ಷದಲ್ಲಿ ಆತ ಎಷ್ಟು ದಿನಗಳ ಕಾಲ ಭಾರತದಲ್ಲಿ ಉಳ್ಕೊಂಡಿದ್ದಾನೆ ಎಂಬುದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಟ್ ಮೀನ್ಸ್ ಎ ಪರ್ಸನ್ ಶುಡ್ ಸ್ಯಾಟಿಸ್ಫೈ ಆರ್ ಶುಡ್ ಸ್ಟೇ ಇನ್ ಇಂಡಿಯಾ ಅಟ್ ಲೀಸ್ಟ್ ಫಾರ್ ದ ಪೀರಿಯಡ್ ಆಫ್ 182 ಡೇಸ್. ಕನಿಷ್ಠ 182 ದಿನಗಳ ಕಾಲ ಆತ ಉಳ್ಕೊಂಡಿರಬೇಕು. ದಿಸ್ ಈಸ್ ದ ಫಸ್ಟ್ condition. And the next condition is an individual should stay in India during the relevant previous year for a total period of at least 60 days and he should have stayed in India for total period of at least 365 days during the 4 previous years. ಒಂದು ವೇಳೆ ಒಬ್ಬ ವ್ಯಕ್ತಿ ಭಾರತದಲ್ಲಿ 4-5 ವರ್ಷಗಳಿಂದ ಉಳಿದುಕೊಳ್ಳುವುದು ಮತ್ತು ಬೇರೆ ದೇಶದಲ್ಲಿ ಉಳಿದುಕೊಳ್ಳುವಂತಹ ಚಟುವಟಿಕೆಯನ್ನು ಆತ ಮಾಡ್ತಿದ್ರೆ ಆವಾಗ ಯಾವ ರೀತಿಯಾಗಿ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ನಾವು ಕಂಡುಹಿಡಿಯಬೇಕು ಅಂತಂದ್ರೆ ಇಫ್ ಎ ಪರ್ಸನ್ ಸ್ಟೇಯಿಂಗ್ ಇನ್ ಇಂಡಿಯಾ ಅಂಡ್ ಆಲ್ಸೋ ಸಮ್ ಡೇಸ್ ಇನ್ ಅದರ್ ಕಂಟ್ರಿ ಮೀನ್ಸ್ ದೆನ್ ಹೌ ಶುಡ್ ವಿ ಕ್ಯಾಲ್ಕುಲೇಟ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಎ ಪರ್ಸನ್ ಮೀನ್ಸ್ during the period of 4 years he should stay in India at least 365 days. 4 ವರ್ಷದಲ್ಲಿ ಆತ ಕನಿಷ್ಠವಾಗಿ 365 ದಿನಗಳ ಕಾಲ ಭಾರತದಲ್ಲಿ ಆತ ವಾಸವಾಗಿರಬೇಕು. ಇಟ್ ಮೀನ್ಸ್ if a person, this is the second condition, if a person staying in India from so many years and some days in India and in some days in other country means then how should we calculate the residential status of a person or an individual means so we have to calculate how many days that particular person stay in India for the previous 4 years and it must be 365 days. ಒಂದು ವೇಳೆ ಒಬ್ಬ ವ್ಯಕ್ತಿ 4-5 ವರ್ಷಗಳಿಂದ ಭಾರತದಲ್ಲಿಯೂ ಹಾಗೂ ಮತ್ತೊಂದು ರಾಷ್ಟ್ರದಲ್ಲಿ ವಾಸವಾಗಿದ್ದಾನೆ ಅಂತಂದರೆ ಆವಾಗ ನಾವು ಆ 4 ವರ್ಷಗಳಲ್ಲಿ ಕನಿಷ್ಠ ಪಕ್ಷ 365 ದಿನಗಳ ಕಾಲ ವಾಸವಾಗಿದ್ದಾನೋ ಇಲ್ವೋ ಅನ್ನೋದನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ದಟ್ ಇಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಸ್ಯಾಟಿಸ್ಫೈ ದ these basic conditions means then he will be a resident of India. ಯಾವಾಗ ಒಬ್ಬ ವ್ಯಕ್ತಿ ಈ 2 ಕಂಡೀಷನ್ಗಳನ್ನು ಮೊದಲನೆಯದು ಅಥವಾ ಎರಡನೇ ಕಂಡೀಷನ್ ಅನ್ನು ಯಾವಾಗ ಸ್ಯಾಟಿಸ್ಫೈ ಮಾಡ್ತಾನೋ ಅಥವಾ ಪೂರ್ತಿಗೊಳಿಸ್ತಾನೋ ಆವಾಗ
ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನಾವು ಕರೆಯಬಹುದಾಗುತ್ತೆ. ಸೊ ಇನ್ ದ ಫಸ್ಟ್ ಕಂಡೀಷನ್ ಯು ಶುಡ್ ಸ್ಟೇ ಇನ್ ಫಾರ್ ದ ಪ್ರೀವಿಯಸ್ ಇಯರ್ for the period of 182 days, and for the 4 subsequent years he should stay in India for the period of at least 365 days. These are the two basic conditions to identify the residential status of an individuals. ಇವೆರಡು ಪ್ರಮುಖವಾದಂತಹ ಅಥವಾ ಬೇಸಿಕ್ ಕಂಡೀಷನ್ಸ್ಗಳಾಗಿರ್ತವೆ. ಒಬ್ಬ ವ್ಯಕ್ತಿಯ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಯಾವ ರೀತಿಯಾಗಿ ನಾವು ಕಂಡುಹಿಡಿಯಬಹುದು ಎನ್ನುವುದರ ಬಗ್ಗೆ ತಿಳ್ಕೊಳ್ಬೋದಾಗುತ್ತೆ. ಆ್ಯಂಡ್ ಸೆಕೆಂಡ್ ಕಂಡೀಷನ್ಸ್ ಆರ್ ಸಬ್ಸಿಕ್ವೆಂಟ್ ಕಂಡೀಷನ್ಸ್. ಇತರೆ ಕಂಡೀಷನ್ಗಳು ಮತ್ತು ಯಾವ ಬೇರೆ ಕಂಡೀಷನ್ಗಳಿದ್ದಾವೆ ಅಂತಂದರೆ ಸಬ್ಸಿಕ್ವೆಂಟ್ ಕಂಡೀಷನ್ಸ್ ಅಂಡರ್ ದ್ಯಾಟ್ ಆನ್ ಇಂಡಿವಿಜುವಲ್ ಶುಡ್ ಬಿ ರೆಸಿಡೆಂಟ್ in India at least 2 years out of 10 previous years immediately preceding relevant previous years. It means if a person is staying in India from 10 to 11 years means then we have to calculate the residential status for that person means ಒಬ್ಬ ವ್ಯಕ್ತಿ ಭಾರತದಲ್ಲಿ ಸುಮಾರು 10-12 ವರ್ಷಗಳಿಂದ ವಾಸವಾಗಿದ್ದಾನೆ ಹಾಗೂ ಆತ ಕೆಲವು ದಿನಗಳ ಕಾಲ ಭಾರತದಲ್ಲಿ ಕೆಲವು ದಿನಗಳ ಕಾಲ ವಿದೇಶದಲ್ಲಿ ಕಳೀತಾ ಇದ್ದಾನೆ ಅಂತಂದರೆ ಹೌ ಶುಡ್ ವಿ ಕ್ಯಾಲ್ಕುಲೇಟ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಮೀನ್ಸ್ ದಟ್ ಪರ್ಟಿಕ್ಯುಲರ್ ಇನ್ ಆರ್ಡರ್ ಟು ಬಿ ಎ ರೆಸಿಡೆಂಟ್ ಆಫ್ ಇಂಡಿಯಾ ದಟ್ ಪರ್ಸನ್ ಶುಡ್ ಸ್ಯಾಟಿಸ್ಫೈ ಸಬ್ಸಿಕ್ವೆಂಟ್ ಕಂಡೀಷನ್. ದಟ್ ಈಸ್ ದ ಫಸ್ಟ್ ಕಂಡೀಷನ್. he should stay in India at least 2 years out of 10 years. ಆತ ವಾಸವಾಗಿರುವಂತಹ ಹಿಂದಿನ 10 ವರ್ಷಗಳಲ್ಲಿಯೂ ಕನಿಷ್ಠ ಪಕ್ಷ 2 ವರ್ಷಗಳ ಕಾಲ ಆತ ಭಾರತದಲ್ಲಿ ವಾಸವಾಗಿರಬೇಕು. ದೆನ್ ಹಿ ಈಸ್ ಕಾಲ್ಡ್ ಆಸ್ ರೆಸಿಡೆಂಟ್ ಆಫ್ ಇಂಡಿಯಾ. ಒಬ್ಬ ವ್ಯಕ್ತಿ 10 ವರ್ಷಗಳ ಅವಧಿಯಲ್ಲಿ ಕನಿಷ್ಠ ಪಕ್ಷ 2 ವರ್ಷಗಳ ಕಾಲ ಭಾರತದಲ್ಲಿ ವಾಸವಾಗಿದ್ದರೆ ಅಂತಹ ವ್ಯಕ್ತಿಯನ್ನು ನಾವು ಭಾರತದ ರೆಸಿಡೆನ್ಸ್ ಅಥವಾ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನಾವು ಕರೀಬಹುದು. And the next condition is an individual should stay in India for a total period of at least 730 days. It means 2 years during the 7 previous years immediately preceding to the relevant previous year. ಎರಡನೇ ಸಬ್ಸಿಕ್ವೆಂಟ್ ಕಂಡೀಷನ್ ಏನಪ್ಪ ಅಂತಂದರೆ in order to be a resident of India he should satisfy second subsequent condition. It means he should be stay in India for the period of at least 730 days during the 7 previous years. ಕನಿಷ್ಠ ಪಕ್ಷ ಆ ವ್ಯಕ್ತಿ ಹಿಂದಿನ 7 ವರ್ಷಗಳ ಅವಧಿಯಲ್ಲಿ 2 ವರ್ಷಗಳ ಅವಧಿಯಷ್ಟು ಅಥವಾ 730 ದಿನಗಳಷ್ಟು ಆತ ಭಾರತದಲ್ಲಿ ವಾಸವಾಗಿರಬೇಕು. ಸೊ ಫಾರ್ 7 years preceding previous year means 2017 and 18. It means ಒಬ್ಬ ವ್ಯಕ್ತಿ 7 ವರ್ಷಗಳ ಅವಧಿಯಲ್ಲಿ 730 ದಿನಗಳ ಕಾಲ ಭಾರತದಲ್ಲಿಯೇ ವಾಸವಾಗಿರಬೇಕು. ಅದು ಹಿಂದಿನ ವರ್ಷಕ್ಕೆ ಸಂಬಂಧಿಸಿದಂತೆ ಇರಬೇಕಾಗುತ್ತೆ. ಸೊ ದೀಸ್ ಆರ್ ದ 2 subsequent conditions. In the first condition, out of 10 previous years an individual should be staying in India at least for the period of 2 years. And the second condition is in order to be a resident of India he should be stay in India for the period of 730 days or 2 years during the 7 previous years. 10 ವರ್ಷಗಳ ಅವಧಿಯಲ್ಲಿ 2 ವರ್ಷಗಳ ಕಾಲ ಹಾಗೂ 7 ವರ್ಷಗಳ ಅವಧಿಯಲ್ಲಿ 730 ದಿನಗಳ ಕಾಲ ಭಾರತದಲ್ಲಿ ವಾಸವಾಗಿದ್ದರೆ ಆತನನ್ನು ನಾವು ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ನಾವು ಕರೀಬಹುದು. ಅಂಡರ್ಸ್ಟ್ಯಾಂಡ್? ಆ್ಯಂಡ್ ದಿಸ್ ಈಸ್ ಫಾರ್ ದ 5 marks ಕ್ವಶನ್ ಇನ್ ಯುವರ್ ಎಕ್ಸಾಮಿನೇಷನ್ಸ್. ಇದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ 5 ಅಂಕದ ಪ್ರಶ್ನೆಯಾಗಿರುತ್ತೆ. ಆ್ಯಂಡ್ ಇಟ್ ಈಸ್ ಕಂಪಲ್ಸರಿ ಕ್ವಶನ್.
ಟು ಯು. ಇದು ಪ್ರಮುಖ ಹಾಗೂ ಖಚಿತವಾಗಿ ಬರುವಂತಹ ಪ್ರಶ್ನೆ ಇದಾಗಿರುತ್ತದೆ. ಎಕ್ಸ್ಪ್ಲೇನ್ ಅಬೌಟ್ ದ ಕಂಡೀಷನ್ಸ್ in order to identify or to determine the residential status of an individuals. So you have to understand these conditions and then you will be able to solve the problems. ಈ ಬೇಸಿಕ್ ಕಂಡೀಷನ್ ಹಾಗೂ ಸಬ್ಸಿಕ್ವೆಂಟ್ ಕಂಡೀಷನ್ ನೀವು ಅರ್ಥ ಮಾಡಿಕೊಂಡ್ರೆ ಮುಂದೆ ಬರುವಂತಹ ಪ್ರಾಬ್ಲಮ್ಸನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. And this is about the meaning of residential status and the determinations of residential status of an individual. There are two conditions. It is the first one is basic conditions and subsequent conditions. Again, we will study the other conditions in basic conditions and the other conditions in subsequent conditions. And in next class we will continue. Thank you.